ನಿಮಗೆ ಸಿನಿಮಾ ಫೀಲ್ಡ್ಗೆ ಬರಲಿಕ್ಕೆ ಕಾರಣ ಏನು? ಯಾರಾದರೂ ಇನ್ಸ್ಪೈರ್ ಅಂತ ಯಾರಾದರೂ ಇದ್ದಾರಾ? ಇನ್ಸ್ಪೈರ್ ಅಂತ ನನ್ನ ಫೇವ್ರೆಟ್ ಹೀರೋ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು, ಆಲ್ ಟೈಮ್. ಪುನೀತ್ ರಾಜ್ಕುಮಾರ್ ಸರ್ ಅಂದರೂ ನಮ್ಗೆ ತುಂಬ ಇಷ್ಟ, ಬಟ್ ಆಲ್ ಟೈಮ್ ಫೇವ್ರೆಟ್ ಅಂದರೆ ಕಿಚ್ಚ ಸುದೀಪ್ ಸರ್. ಇನ್ಸ್ಪೈರ್ ಅಂತ ಇಲ್ಲ, ನನ್ನ ಇದು ಆಕಸ್ಮಿಕವಾಗಿ ಚೂಸ್ ಮಾಡಿದ್ದು, ಓಕೆ ಮಾಡೋಣ ಅಂತ. ಆಮೇಲೆ ಆಫರ್ಸ್ ಬಂತು, ರಿಯಾಲಿಟಿ ಶೋಸ್ ಮಾಡಿದೆ, ಕೆಲವೊಂದು ಟೆಲಿವಿಷನ್ ಶೋಸ್ ಮಾಡಿದೆ, ಹಾಗೆ ಜರ್ನಿ ಕಂಟಿನ್ಯೂ ಆಯಿತು. ಇದನ್ನ ಬಿಟ್ಟು ನನಗೆ ಬೇರೆ ವರ್ಕ್ ಮಾಡಬೇಕು ಅಂತ ಅನಿಸಿಲ್ಲ. ಹಾರ್ಟ್ಫುಲ್ಲಿ ಐ ಲವ್ ಮೈ ಜಾಬ್. ರಿಯಾಲಿಟಿ ಶೋಸ್ ಯಾವುದೆಲ್ಲ ಮಾಡಿದ್ದೀರಾ? ಆಕ್ಷನ್ ಸೂಪರ್ ಸ್ಟಾರ್ ಅಂತ, ಅಂದರೆ ನಾನು ಬೇರೆ ಸ್ಟೇಟಲ್ಲಿ ಮಾಡಿರೋದು. ಓಕೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಜರ್ನಿ. ಅಲ್ಲಿ ಒಂದಷ್ಟು ಟಿ ವಿ ಶೋಸ್ ಮಾಡಿದೆ. ಅದಾದಮೇಲೆ ಐ ಗಾಟ್ ಅನ್ ಆಪರ್ಚುನಿಟಿ. ಡಾಕ್ಟರ್ ಆಫ್ ಪಾರ್ವತಮ್ಮ ಮಾಡಿದೆ ಹರಿಪ್ರಿಯಾ ಅಲ್ಲಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ. ಹರಿಪ್ರಿಯಾ ಅವ್ರ ಸಿಸ್ಟರ್ ತಂಗಿ ಕ್ಯಾರೆಕ್ಟರ್ ಮಾಡಿದೆ ಅದರಲ್ಲಿ. ಹಾಗೆ ಕಂಟಿನ್ಯೂ ಆಯಿತು ನನ್ನ ಜರ್ನಿ. ನೆಕ್ಸ್ಟ್ ನೀವು ಹೇಗೆ ಡೈರೆಕ್ಟರ್ ಕಣ್ಣಿಗೆ ಬಿದ್ದಿದ್ದು? ನನಗೆ ಕಾಲ್ ಬಂತು, ಅಂದರೆ ಸಂಬಂಧ ಯಾರೋ ಕಾಂಟ್ಯಾಕ್ಟ್ ಶೇರ್ ಮಾಡಿದ್ರು, ಅದರಿಂದ ನಂಗೆ ಕಾಲ್ ಬಂತು. ದೆನ್ ನನ್ನ ಅವ್ರ ಆಫೀಸು ನಮ್ಮದು ಮನೆ ಹತ್ರನೇ ಇದ್ದಿದ್ದು ಆ ಟೈಮಲ್ಲಿ. ಹೋಗಿ ಮೀಟ್ ಆಗಿ ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು. ಓಕೆ ಸರ್, ನಿಮಗೆ ಇನ್ಸ್ಪೈರ್ ಅಂತ ಯಾರಾದರೂ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೆ? ನನ್ನ ಇನ್ಸ್ಪಿರೇಷನ್ ನಾನು ಸುಮಾರು ಇಂಟ್ರೆಸ್ಟ್ ಹೇಳಿದ್ದೀನಿ ನಮ್ಮ ರಾಜ್ಕುಮಾರ್ ಸರ್ ಅವರು. ಏಕೆಂತ ಹೇಳಿದ್ರೆ ಯಾವ ಒಂದು ಪಾತ್ರ ನಾವು ಮಾಡಬೇಕು ಆದರೂ ಅವರೇ ನಮಗೆ ಆದರ್ಶ. ಸೊ ಮತ್ತು ನಾನು ಅಪ್ಪು ಸರ್ದು ಸಿನಿಮಾ ನೋಡ್ಕೊಂಡು ಆ್ಯಕ್ಚುಲಿ ಪ್ರತಿ ಸಿನಿಮಾ ಇಷ್ಟ ನನಗೆ. ಅಂದರೆ ಒಂದು ಡ್ರೀಮ್ ಏನಿತ್ತು ಅಂದರೆ ಒಂದು ಸಿನಿಮಾ ಅಪ್ಪು ಸರ್ ಜೊತೆ ಫಿಲ್ಮ್ ಶೇರ್ ಮಾಡಬೇಕು ಅಂತಿತ್ತು. ಜಸ್ಟ್ ಒಂದು ಕಾಫಿ ಕೊಡೋರು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಿಲ್ಲ. ಓಕೆ, ಅದು ಒಂದು ಬೇಜಾರಿತ್ತು. ಆಮೇಲೆ ನನ್ನ ಮೂವಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಾನು ಕಾಲೇಜ್ ಡ್ರೆಸ್ಸಲ್ಲೇ ಒಂದು ತಂಡ ಕಟ್ಕೊಂಡು ಶಾರ್ಟ್ ಮ್ಯೂಸ್ ಎಲ್ಲ ಮಾಡ್ತಿದ್ದೆ. ಇಟ್ಸ್ ಲೈಕ್ ಶಾರ್ಟ್ ಮ್ಯೂಸ್ ಮಾಡ್ತಿದ್ದೆ, ಕತೆಗಳು ಬರೀತಿದ್ವಿ, ಏನೇನೋ ಮಾಡ್ತಿದ್ವಿ. ಅಂದರೆ ಆವಾಗಲೇ ಒಂದು ಡ್ರೀಮ್ ಇತ್ತು, ಲೈಕ್ ಸಿನಿಮಾ ಇಂಡಸ್ಟ್ರಿ ಒಂದು ಆರ್ಟಿಸ್ಟ್ ಆಗಬೇಕು ಅಂತ. ಹಾಗೆ ಬಂದ್ವಿ. ಮತ್ತು ನಾನು ಫಸ್ಟು 2018 ನನಗೆ ಡೇಟಿಂಗ್ ಮಿಸ್ ಅಂತ ಒಂದು ವೆಬ್ ಸೀರೀಸ್ ಆಫರ್ ಬಂತು. ಸೊ ಅವ್ರ ಜೊತೆ ಮಾಡಿದೆ. ಅದೇ ತಂಡ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಅದೇ ಹೇಗೆ ಇಬ್ಬರು ಪರಿಚಯ ಆಯಿತು, ಹೇಗೆ ನಿಮ್ಮನ್ನೇ ಸೆಲೆಕ್ಟ್ ಮಾಡಿದ್ರು? ಸೊ ನಂದು ಡೇಟಿಂಗ್ ಮಿಸ್ ಸಿನಿಮಾ ಇಟ್ಸ್ ಲೈಕ್ ಕಾಮಿಡಿ ಹಾರರ್. ಸೊ ಅಲ್ಲಿ ಹಾರರ್ ಇಷ್ಟ ಆಗಿ, ಅದು ಟ್ರೈಲರ್ ನೋಡಿ ಇಷ್ಟ ಆಗಿ ಮಾಡಿದೆ. ಬಟ್ ಇಟ್ಸ್ ಲೈಕ್ ಎ ಗುಡ್ ಜರ್ನಿ, ನನ್ನ ಜರ್ನಿ ಅಂತ ಹೇಳ್ಬೋದು. ಯಾಕೆಂದರೆ ಸಿನಿಮಾ ಅಂತ ಬಂದಾಗ ಇದು ದೊಡ್ಡ ಸಮುದ್ರ ಅದಕ್ಕೆ. ಸೊ ನಮಗೆ ಬ್ಯಾಕ್ ಡ್ರಾಪ್ ಯಾರು ಇಲ್ದಾಗ ಏನಾಗುತ್ತೆ ಅಂದರೆ ಪೇರೆಂಟ್ಸು ಭಯ ಬೀಳ್ತಾರೆ. ಬಿಕಾಸ್ ಇದರಲ್ಲಿ ನಾವು ನಿಂತ್ಕೊಳ್ಳೋದು ಕಷ್ಟ. ಯಾಕೆಂದರೆ ಅವ್ರಿಗೆ ಇಷ್ಟ ಇದ್ದರೂ ಒಂದು ಭಯ ಇರುತ್ತಲ್ಲ ಸಿನಿಮಾ ಇಂಡಸ್ಟ್ರಿ ಹೆಂಗಪ್ಪ ಅಂದರೆ. ಸೊ ಈಗ ಎಲ್ಲರಿಗೂ ಖುಷಿಯಾಗಿದೆ, ಎಲ್ಲ ಖುಷಿ ಇದೆ. ಯಾಕೆಂದರೆ ಒಂದು ಒಳ್ಳೆಯ ಜರ್ನಿ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಲಾಂಗ್ ಜರ್ನಿ. ಇವಾಗೇನು ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ನಡೀತೈತೆ. ಸೊ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಏನೂ ಈಸಿ ಇಲ್ಲ, ಬಟ್ ಕನ್ಸಿಸ್ಟೆನ್ಸಿ ನಮಗೇನಂತೇಳಿ ಸುಮಾರು ಸತಿ ಏನಾಗುತ್ತೆ ಅಂದರೆ ಬೇಜಾರಾಗ್ಬಿಟ್ಟು ಡಿಸಪಾಯಿಂಟ್ಮೆಂಟ್ ಆಗಿಬಿಡುತ್ತೆ. ಯಾಕೆಂದರೆ ಸುಮಾರು ಇನ್ಸಿಡೆನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸಸ್ಸು. ಅಂದರೆ ಇದಕ್ಕೆ ಬಂದ್ವಿ. ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು MBA ಟಾಪರ್ ನಾನು. ಸೊ MBAಯಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. ಸೊ ನನಗೆ ಒಳ್ಳೊಳ್ಳೆ ಆಫರ್ ಇದ್ದಾಗ ಈ ಒಂದು ನನ್ನ ಡ್ರೀಮ್ನ ನಾನು ಚೂಸ್ ಮಾಡ್ಕೊಬೇಕು ಅಂದರೆ ಸುಮಾರು ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ. ಸೊ ಬಟ್ ಸ್ಟಿಲ್ ನನಗೆ ಇದೇ ನನ್ನ ಡ್ರೀಮ್, ಇದೆ ನನ್ನ ಲೈಫು ಅಂತ ನಾನು ಇಂಡಸ್ಟ್ರಿಗೆ ಬಂದೆ. ಆ್ಯಂಡ್ ಇಂಡಸ್ಟ್ರಿ ಕೈ ಹಿಡಿತು. ಆ್ಯಂಡ್ ನಾವು ಒಳ್ಳೊಳ್ಳೆ ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಪ್ರೂವ್ ಮಾಡ್ಕೊಬೇಕು ಅಂತ. ಸೊ ಸ್ಟಿಕ್ ಆನ್ ಟು ಇಂಡಸ್ಟ್ರಿ. ಓಕೆ ಸರ್, ಇವಾಗ ನಿಮಗೆ ಇವರಿಬ್ಬರನ್ನ ನೀವು ಹೇಗೆ ಹುಡುಕಿದ್ರಿ? ಆ್ಯಕ್ಚುಲಿ ನಾವು ಕನ್ನಡದಲ್ಲಿ ಮಾಡಬೇಕಂತ ಆವಾಗ ನಾನು ಪೂರ್ಜನದವರು ವರ್ಕ್ ಮಾಡಿದ ಮೇಲೆ ಅವರು ಇಲ್ಲಿ ಅಪ್ಪು ಅಂತ ಫಸ್ಟ್ ಮಾಡಿದ್ದಾರೆ. ಆವಾಗ ಸ್ವಲ್ಪ ಗೊತ್ತು. ಆಮೇಲೆ ಇವ್ರ ಪರಿಚಯ ಇತ್ತು, ಫಸ್ಟಿಂದ ಪರಿಚಯ ಇತ್ತು. ಮಾತಾಡಿದ ಮೇಲೆ ಓಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ನನಗೆ ಇಲ್ಲಿ ಪುಟ್ಟಣ್ಣ ಅವರು ತುಂಬ ಇನ್ಸ್ಪೈರ್, ಯಾಕಂದರೆ ಎಲ್ಲ ಜಾನ್ರಲ್ಲಿ ಅವ್ರು ಮಾಡಿದ್ದಾರೆ. ಹೌದು. ಸೊ ಆ ಥರ ಮಾಡಬೇಕಂದ್ರೆ ಅದಕ್ಕೆ ನಾನು ಫಸ್ಟು ಇವಾಗ ಟೆಡಿಬೇರ್ ಹಾರರ್, ಆಮೇಲೆ ಸುಡೋಕು ಸಸ್ಪೆನ್ಸ್ ಥ್ರಿಲ್ಲರ್, ಆಮೇಲೆ ವಿದುರ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಅದು ಇವಾಗ ವಿಕ್ರಮಾರ್ಕ ಲವ್ ಸ್ಟೋರಿ ಕಮರ್ಷಿಯಲ್ ಅದು. ಸೊ ಎಲ್ಲ ಜಾನ್ರಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಈ ಥರ ಸರ್ ಹೀರೋಯಿನ್ ಉಪೇಂದ್ರ ಅವರು ಅಂದರೆ ತುಂಬ ಇಷ್ಟ, ಯಾಕಂದರೆ ಅವರು ತುಂಬ ಇಷ್ಟಪಡ್ತಾರೆ. ನೋಡಿದ್ರೆ ಸರ್ UI ಮೂವಿ ಹೇಗಿದೆ ಸರ್? ಮೂವಿ ಚೆನ್ನಾಗಿದೆ. ಓಕೆ ಸರ್, ನೀವು ಬಂದು ತೆಲುಗು ಅವರಲ್ವಾ, ಇಲ್ಲಿ ಬಂದ್ಬಿಟ್ಟು ಕನ್ನಡ ಕಲ್ತಿದ್ದೀರಾ ಸರ್? ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮ ಕನ್ನಡ ಕೇಳೋಕ್ಕೆ. ನನಗೆ ಇಷ್ಟ ಕನ್ನಡ ಇಷ್ಟನಾ? ಓಕೆ. ಹೀರೋಯಿನ ಹೇಗೆ ಹುಡುಕಿದ್ರಿ? ಹೀರೋಯಿನ್ ನಮ್ಮ ಫ್ರೆಂಡ್ ಒಬ್ಬರು ಅಂದರೆ ತುಂಬ ಜನ ನೋಡಿದೆ, ಒಂದು 10 ಜನ ನೋಡಿದೆ, ಯಾರೂ ಅಷ್ಟೊಂದು ಇದಾಗಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, ಇವ್ರಿಗೆ ಕಾಲ್ ಮಾಡಿ ಬಂದಮೇಲೆ ಇವ್ರು ಬಂದಮೇಲೆ ಕತೆ ಅಲ್ಲಿಂದ ಇಲ್ಲಿವರೆಗೂ ಒಂದು ಫ್ಯಾಮಿಲಿ ಥರ ಅವರು ಇದಾಗಿ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ
ಕೆಲವು ಸೀನ್ಸಲ್ಲಿ ಇವರಿಬ್ಬರು ಪೋಟಿ ಇದಿರುತ್ತೆ ಕಮರ್ಷಿಯಲ್ ಆಗಿ, ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ನೋಡ್ಬೇಕು ನೀವು. ನ್ಯೂ ಇಯರ್ಗೆ ಒಂದು ಒಳ್ಳೆಯ ಸಿನಿಮಾ, ನೀವೇ ಹೇಳಿಬಿಡಿ ನಮ್ಮ ವೀಕ್ಷಕರಿಗೆ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ ಎಲ್ಲದನ್ನು ನೀವೇ ಹೇಳಿಬಿಡಿ. ಸೊ ನಮ್ಮೆಲ್ಲ ಕನ್ನಡ ಜನತೆಗೆ ಜಾನ್ 10th ಅದ್ದೂರಿಯಾಗಿ ನಮ್ಮ ಆಲ್ ಓವರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಒಂದು ಒಳ್ಳೆ ಹಾರರ್ ಫೀಸ್ಟ್, ಮತ್ತು ಎಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾ ಗೆಲ್ಲಿಸಿ, ಕನ್ನಡ ಸಿನಿಮಾ ಉಳಿಸಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಟೆಡ್ಡಿ ಬೇರ್ ಸಿನಿಮಾದಲ್ಲಿ ಎಷ್ಟೆಲ್ಲ ಸ್ಟೋರಿ ಇದೆ, ಇಲ್ಲೇನೂ ಹೇಳಲ್ಲ, ನಾವು ಥಿಯೇಟರ್ಗೆ ಬಂದು ನೀವೇ ಕೂಡ ಸಿನಿಮಾವನ್ನು ನೋಡಬೇಕು ಅಂತ ಸಿನಿಮಾ ತಂಡ ಹೇಳ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚಿ ನ್ಯೂಸ್.